ಇಂಥ ಮಗ್ನಳಾಗಿರುವುದು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಕಣ್ಣೀರಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದ್ರೂ ಪುರುಷರು ನಿಮ್ಮನ್ನಾರಾದ ರವಾಕ್ಷ ಶಬ್ದಗಳಿಂದ ಉಚ್ಚರಿಸಿದರೆ ಅವರಿಗೆ ಪ್ರತಿಕಾರವನ್ನು ಮಾಡಬೇಕು. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗೆ ಪರರ ಆಶಯ ಬೇಕು. ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಪರರ ಆಶಯ ಬೇಕು. ಹೇ ವಿಧಾತ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆಯೋ ನಾ ಬೇರೆ ಕಾಣೆ. ಪತ್ನಿಯನ್ನು ದ್ಯೂತನಲ್ಲಿ ಪಡವಾಗಿಟ್ಟು ಸೋಲಿರೆಂದು ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ಈ ನಿಂದೆಯು ನಮ್ಮನ್ನು ತಾಯಿಯವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ,